ಈ ಅಭಿವೃದ್ಧಿ ಕಾಮಗಾರಿ ಚರ್ಚೆಗಳು ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡೇ ಒನ್ನಿಂದ ನಾಯಕತ್ವ ಬದಲಾವಣೆ ಚರ್ಚೆನೇ ಆಗ್ತಾ ಇದೆ. ಇದೇ ನಾಯಕತ್ವ ಬದಲಾವಣೆಗೆ ನಾಯಕತ್ವದ ಮಾತನ್ನ ಹೇಳಿದ್ರು. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ? ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಈ ಕಾಂಗ್ರೆಸ್ ಅಲ್ಲಿ ನಾಯಿ ಅಂತ ಮಹದೇವಪ್ಪನವರು ಯಾರನ್ನ ಕರೆದ್ರು ಅಂತ. ಇದು ಯಾಕೋ ಸುತ್ತಿ ಬಳಸಿ ನಮ್ಮ ಅಣ್ಣಂಗೆ ನಾಯಿ ಅಂತ ಹೇಳ್ದಂಗಿದ್ಯಲ್ಲ ಅಂತ DK ಸುರೇಶ್ ಅವರು ಅಲರ್ಟ್ ಆಗ್ಬೇಕಾ? ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ನಾಯಕತ್ವದ ವಿಚಾರಕ್ಕೆ ಜಗಳ ಆಗ್ತಾ ಇದೆಯೋ ನಾಯಕತ್ವದ ವಿಚಾರಕ್ಕೆ ಜಗಳ ಆಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. DK ಶಿವಕುಮಾರ್ ಅವರನ್ನ ಡಿಫೇಮ್ ಮಾಡಕ್ಕೆ, ಅವರ ಕಿಮ್ಮತ್ತನ್ನ ಕಮ್ಮಿ ಮಾಡುವಂತಹ ಮಾತುಗಳನ್ನ ಆಡ್ತಾ ಇದ್ದಾರಾ? ಜೈ ಶ್ರೀರಾಮ್, ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ನಮ್ಮ ಕರ್ನಾಟಕದಲ್ಲಿ ಈ ಅಭಿವೃದ್ಧಿ ಕಾಮಗಾರಿ ಚರ್ಚೆಗಳು ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅಂದರೆ ಕಾಂಗ್ರೆಸ್ಸಿಗೆ ಭರ್ಜರಿಯಾದ ಸೀಟುಗಳು ಸಿಗ್ತಲ್ಲ. ಆದರೆ ನಮ್ಮ ದುರಾದೃಷ್ಟ ಏನಾಗ್ಬಿಟ್ಟಿದೆ ಅಂತ ಕೇಳಿದ್ರೆ, ಇಲ್ಲಿ ಬರೇ ಡೇ ಒನ್ನಿಂದ ನಾಯಕತ್ವ ಬದಲಾವಣೆ ಚರ್ಚೆನೇ ಆಗ್ತಾ ಇದೆ. ಅಲ್ಲ, ಸಿದ್ದರಾಮಯ್ಯ ಸರ್ಕಾರಕ್ಕೆ 1000 ದಿನ ಆಯ್ತಂತೆ. ಆ 1000 ದಿನದಲ್ಲಿ 900 ದಿನ ಬರೀ ಇದೇ ಚರ್ಚೆಗಳಾಗ್ತಾ ಇದ್ದಾವೆ. ಅದರಲ್ಲೂ ಈಗ DK ಶಿವಕುಮಾರ್ ಅವರು ಪದೇ ಪದೇ ಡೆಲ್ಲಿಗೆ ಹೋಗಿ ಬಂದ ಮೇಲೆ, ಅಪರೂಪದಲ್ಲಿ ಅಪರೂಪ ಅನ್ನೋ ಹಾಗೆ ರಾಹುಲ್ ಗಾಂಧಿ ಅವರು ಭೇಟಿ ಭಾಗ್ಯವನ್ನು ಕೊಟ್ಟ ಮೇಲೆ ತುಂಬ ಗಟ್ಟಿಯಾದ ಧ್ವನಿಯಲ್ಲಿ DK ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಬಣ ಇರುತ್ತಲ್ಲ, ಅದು ಕೂಡ ಹೈಪರ್ ಆ್ಯಕ್ಟಿವ್ ಆಗಿದೆ. ಈ ಮಧ್ಯದಲ್ಲಿ ಈ ಶಾಸಕರು, ಸಚಿವರು ಹಾಗೆ ಕಾಂಗ್ರೆಸ್ನ ನಾಯಕರು ನಾಯಕತ್ವ ಬದಲಾವಣೆ ಬಗ್ಗೆ ಮಾತನ್ನು ಆಡೋಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಪತ್ರಕರ್ತರು ಕೇಳೋ ಪ್ರಶ್ನೆಗೆ ತಮ್ಮದೇ ಆದ ಶೈಲಿಯಲ್ಲಿ, ಧಾಟಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಈಗ ಆ ಧಾಟಿ, ಶೈಲಿ, ಮಾತು, ಶಬ್ದ, ಪದ ಬಳಕೆ ಅಂತಾರಲ್ಲ, ಅದು ಕಾಂಗ್ರೆಸ್ಸಲ್ಲಿ ಒಂದಿಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಮಹದೇವಪ್ಪನವರು, ಅಯ್ಯೋ ಅವ್ರು ಯಾರಿಗೂ ಗೊತ್ತಿಲ್ಲ, CM ಅವರ ಅತ್ಯಾಪ್ತ ಬಳಗದಲ್ಲಿ ಕಾಣಿಸಿಕೊಳ್ಳೋ ಮಹದೇವಪ್ಪನವರು ಒಂದು ಮಾತನ್ನು ಹೇಳಿದ್ರು. ಇದೇ ನಾಯಕತ್ವ ಬದಲಾವಣೆಗೆ ನಾಯಕತ್ವದ ಮಾತನ್ನು ಹೇಳಿದ್ರು. ಅಂದರೆ ಬಾಲ ಏನಾದರೂ ನಾಯಿನ ಅಲ್ಲಾಡ್ಸೋಕ್ಕಾಗುತ್ತೇನ್ರಿ? ನಾಯಿ ಬಾಲನ ಅಲ್ಲಾಡಿಸ್ಬೇಕು. ಕೋರ್ಟ್ ಬೇರೆ ಹೇಳ್ತಾ ಇದೆ ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ತಗೊಂಡೋಗಿ ತುಂಬಾಕಿ ಅಂತ. ಕಾಂಗ್ರೆಸ್ಸಲ್ಲಿ ನಾಯಕತ್ವದ ಬದಲಾವಣೆ ಪ್ರಶ್ನೆನೇ ಇಲ್ಲ. ಹಾಗೆ ಹೈಕಮಾಂಡ್ಗೆ ಹೇಳ್ತಿರೋರು ಯಾರು, ಏನಾಗ್ತಿದೆ ಅನ್ನೋದೆಲ್ಲ ಗೊತ್ತಿದೆ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಸೊ ಈ ಕಾಂಗ್ರೆಸ್ಸಲ್ಲಿ ಒಂದಿಷ್ಟು ಜನರನ್ನು ನಾಯಿಗೆ ಹೋಲಿಕೆ ಮಾಡಿದ್ರು. ಯಾರಾಗಿರ್ಬೋದು ನಾಯಿ? ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ? ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕಂತ ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸಿದ್ರೆ ಈಗ ನಿಮಗೂ ಕೂಡ ಇದೇ ಪ್ರಶ್ನೆ ಬಂತು ಅಲ್ವಾ? ಈ ಕಾಂಗ್ರೆಸ್ಸಲ್ಲಿ ನಾಯಿ ಅಂತ ಮಹದೇವಪ್ಪನವರು ಯಾರನ್ನ ಕರೆದ್ರು ಅಂತ. ಅಂದರೆ ನಾಯಿ ಬಾಲನ ಅಲ್ಲಾಡ್ಸೋದು ಓಕೆ, ಬಾಲ ಏನಾದರೂ ನಾಯಿನ ಅಲ್ಲಾಡ್ಸೋಕ್ಕಾಗುತ್ತಾ? ನಾಯಕತ್ವದ ಬದಲಾವಣೆ ಪ್ರಶ್ನೆನೇ ಇಲ್ಲ ಅಂತ ಹೇಳ್ಬಿಟ್ರು. ಅಲ್ಲಿಗೆ ನಾಯಕತ್ವ ಬದಲಾವಣೆ ಕಾಂಗ್ರೆಸ್ಸಲ್ಲಿ ಮಾಡಬಹುದಾದ ಶಕ್ತಿಯನ್ನು ಯಾರು ಹೊಂದಿದ್ದಾರೆ? ಹೈಕಮಾಂಡ್ ಹೊಂದಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ. ಸೋನಿಯಾ ಗಾಂಧಿ ಅವ್ರು ಬಿಡಿ, ಅವರು ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರೇ ಪವರ್ಫುಲ್ಲು, ಅವರೇ ನೋಡ್ಕೋಬೇಕು. ಈ ನಾಯಕತ್ವ ಬದಲಾವಣೆ ಅಂದರೆ ಈ ಬಾಲ ನಾಯಿನ ಅಲ್ಲಾಡ್ಸೋಕ್ಕಾಗಲ್ಲ ಅಂದರೆ ಈ ನಾಯಿ ಅಂತ ಯಾರಿಗೆ ಕರೆದ್ರು? ರಾಹುಲ್ ಗಾಂಧಿ ಅವ್ರಿಗೆ ಕರೆದ್ರಾ, ಅಥವಾ ರಾಹುಲ್ ಗಾಂಧಿ ಅವ್ರನ್ನ ನಾಯಿ ಬಾಲಕ್ಕೆ ಹೋಲಿಕೆ ಮಾಡಿದ್ರಾ? ಈ ಪ್ರಶ್ನೆ ಬರುತ್ತೆ. ಹಾಗೆ ಕೆಲವೊಂದು ಪತ್ರಗಳಿಗೆ ವಿಳಾಸ ಬೇಕಾಗೋದಿಲ್ಲ, ಆದರೆ ಅದು ಎಲ್ಲಿ ತಲುಪಬೇಕು ಅಲ್ಲಿಗೇ ತಲುಪುತ್ತೆ. ಹೀಗಾಗಿ ಅದು DK ಶಿವಕುಮಾರ್ ಅವರಿಗೆ ಆ ಮಾತು ತಾಕ್ತು. ಅಂದರೆ ಕುಂಬಳಕಾಯಿ ಕಳ್ಳ ಅಂತ ಹೇಳದೇ ಇದ್ರೂ ಕೂಡ ಅವ್ರ ಪಾಪ ಯಾಕೋ ಹೆಗ್ಲು ಮುಟ್ಟು ನೋಡ್ಕೊಂಡಂಗಿತ್ತು. ಅವರು ಹೇಳಿದ್ರು, ಈಗ ಮಹದೇವಪ್ಪನವರು ಕೂಡ ಒಂಥರ ಹೈಕಮಾಂಡ್ ಭಾಗ ಆಗಿದ್ದಾರೆ, ನಾನು ಹೆಚ್ಚೇನು ಮಾತಾಡೋಕೆ ಹೋಗೋದೇ ಇಲ್ಲ ಅಂತ ಹೇಳಿ ಅವರು ರಿಯಾಕ್ಷನ್ ಕೊಟ್ಟರು. ನಾನು ಮಹದೇವಪ್ಪನಿಗೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಅಂದರೆ ಈ DK ಶಿವಕುಮಾರ್ ಅವರು ಒಂದು ತಕಡಿನ ಯಾವಾಗಲೂ ಇಟ್ಕೊಂಡೇ ಓಡಾಡ್ತಿರ್ತಾರೆ. ಅಳೆದು ತೂಗಿ ಮಾತಾಡೋದು ಅಂತಾರಲ್ಲ, ಹಾಗೆ ಮಾಡ್ತಾ ಇದ್ದಾರೆ. ಒಂದು ಮಾತು ಜಾಸ್ತಿ ಆಡಲ್ಲ, ಒಂದು ಮಾತು ಕಮ್ಮಿ ಆಡಲ್ಲ. ಏನೇ ಕೇಳಿದ್ರು ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ, ನಾನು ಇದಕ್ಕೆ ಏನೂ ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ. ಬಟ್ ಇನ್ನೊಂದು ರೆಡಿಮೇಡ್ ಉತ್ತರ ಅವರ ತಲೆಯಲ್ಲಿ ಬಂದಂಗಿದೆ. ಮಹದೇವಪ್ಪನವರಿಗೆ ಅವರು ಕೂಡ ಹೈಕಮಾಂಡ್ ಆಗಿದ್ದಾರೆ ಅಂತ ಹೇಳಿದ್ರಲ್ಲ, ಜಸ್ಟ್ 1 ವಾರದ ಹಿಂದೆ ಯತೀಂದ್ರ ಸಿದ್ದರಾಮಯ್ಯನವರು ಈ ನಾಯಕತ್ವದ ವಿಚಾರಕ್ಕೆ ಮಾತಾಡಿದಾಗ ಯತೀಂದ್ರ ಅವರ ಮಾತಿಗೂ ಕೂಡ ಇದನ್ನೇ ಯೂಸ್ ಮಾಡಿದರು. ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಇದ್ದಂಗೆ, ಅವ್ರು ಹೇಳಿದ್ರೇ ಫೈನಲ್ಲು ಅಂತ ಅವರಿಗೆ ಈಗ ನೀಟಾಗಿ ಹಿಂಗೆ ಕುಟ್ಕೋದು ಅಂತಾರಲ್ಲ, ಆ ಥರ ಮಾಡಿದರು. ಸೊ ಈಗ ಮಹದೇವಪ್ಪನವರಿಗೂ ಕೂಡ
ಅದನ್ನೇ ಮಾಡಿದ್ದಾರೆ. ಇದು ಯಾಕೋ ಸುತ್ತಿ ಬಳಸಿ ನಮ್ಮ ಅಣ್ಣಂಗೆ ನಾಯಿ ಅಂತ ಹೇಳ್ದಂಗಿದೆಯಲ್ಲ ಅಂತ ಡಿ ಕೆ ಸುರೇಶ್ ಅವರು ಅಲರ್ಟ್ ಆಗಬೇಕಾ, ಅಲರ್ಟ್ ಆದಮೇಲೆ ಮಾತಾಡಿದ್ರೆ ಖಡಕ್ಕಾಗಿರ್ಬೇಕಾ. ಹೀಗಾಗಿ ಅವರೇನು ಮಾಡಿದ್ರು, ಕಾಂಗ್ರೆಸ್ಸಲ್ಲಿ ಎಲ್ಲರೂ ನಿಯತ್ತಿನ ನಾಯಿಗಳೇ ಸಾರ್, ಬೀದಿ ನಾಯಿಗಳು ಯಾರೂ ಇಲ್ಲ ಅಂತ ಮಹದೇವಪ್ಪನವರ ಬೀದಿ ನಾಯಿ ಹೇಳಿಕೆಗೆ ಒಂದು ಟಾಂಗನ್ನು ಕೊಟ್ಟರು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ಸೊ ಅಲ್ಲಿಗೆ ಕಾಂಗ್ರೆಸ್ಸಲ್ಲಿ ನಾಯಕತ್ವದ ವಿಚಾರಕ್ಕೆ ಜಗಳ ಆಗ್ತಾ ಇದೆಯೋ, ನಾಯಕತ್ವದ ವಿಚಾರಕ್ಕೆ ಜಗಳ ಆಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಈ ಗ್ಯಾಪಲ್ಲಿ ಏನಾಗ್ಬಿಟ್ಟಿದೆ, ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರುವ, ಸಿದ್ದು ಪರವಾಗಿರುವ ಶಾಸಕರೆಲ್ಲರೂ ಕೂಡ ವಿಮಾನವನ್ನು ಬಲಗಾಲಲ್ಲಿ ಹತ್ತಿ ಆಸ್ಟ್ರೇಲಿಯಾ ಟೂರಿಗೆ ಹೋಗಿದ್ದಾರೆ. ಬಟ್ ಆ ವಿಚಾರ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿಲ್ವಂತೆ. ನಿನ್ನೆ ಪಾಪ ಯಾವುದೋ ಶಾಸಕರು ಹೇಳ್ತಾ ಇದ್ರು ಏರ್ಪೋರ್ಟಲ್ಲಿ, ಸರ್ ಇದು ನೀವು ಹೋಗ್ತಾ ಇರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ದೀರಾ, ಅವರು KPCC ಅಧ್ಯಕ್ಷರಲ್ಲ ಅಂದ್ರೆ, CM ಸಿದ್ದರಾಮಯ್ಯಂಗೆ ಹೇಳಿಲ್ರಿ, ಇನ್ನು ಡಿ ಕೆಗೆ ಯಾರು ಹೇಳ್ತಾರೆ ಅಂತ ಹೇಳಿ ಹೋದರು. ಸೊ ಅವರ ಬಣದವರು ತುಂಬ ಓಪನ್ ಆಗಿಯೇ ಡಿ ಕೆ ಶಿವಕುಮಾರ್ ಅವರನ್ನು ಡಿಫೇಮ್ ಮಾಡೋಕ್ಕೆ, ಅವರ ಕಿಮ್ಮತ್ತನ್ನು ಕಮ್ಮಿ ಮಾಡುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಆ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿ ಅವ್ರಿಗಿಂತ ಸಿದ್ದರಾಮಯ್ಯನವರ ಕಂಟಿನ್ಯೂ ಆದರೆ ಬೆಸ್ಟು ಅನ್ನೋದೊಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕಲ್ಲ, ಆ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಬೇಕಲ್ಲ, ಅದನ್ನು ಮಾಡ್ತಾ ಇದ್ದಾರಾ ಅನ್ನೋ ಡೌಟ್ ಒಂದು ಬರೋದೇ ಉಳಿಲಿಲ್ಲ. ಹಾಗಿದ್ದಾಗಲಿ ಇವಾಗ ನಾಯಿ ಸ್ವಲ್ಪ ಟ್ರೆಂಡಿಂಗಲ್ಲಿದೆ. ನಾಯಿ ಅಂತ ಯಾರಿಗೆ ಹೇಳಿದ್ರು, ನಾಯಿ ಬಾಲ ಯಾರು ಯಾರನ್ನು ಅಲ್ಲಾಡಿಸ್ತಾ ಇದ್ದಾರೆ, ಇದೆಲ್ಲ ಯಾರು ಹೇಳಬೇಕಾಗುತ್ತೆ? ಸನ್ಮಾನ್ಯ ಮಹದೇವಪ್ಪನವರೇ ಹೇಳಬೇಕಾಗುತ್ತೆ. ಇನ್ನೂ ಯಾರೆಲ್ಲ ಹೊಸದಿಗಂತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.